ಅವರು ಹಾಗೂ ಗಣ್ಯಮಾನ್ಯರಿಂದ ದಯವಿಟ್ಟು ಈ ಗ್ರಂಥಗಳನ್ನು ಬಿಡುಗಡೆ ಮಾಡಿಕೊಡ್ಬೇಕೆಂದು ಎಲ್ಲ ಪೂಜ್ಯರಲ್ಲಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಇವತ್ತು ಹಿಂದಿ ಪುಸ್ತಕಗಳು 4 ಅಪ್ಪ ಅವರ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಶಾಂತಿಪಥ, ಆನಂದಯುಗ, ಗುಣದರ್ಶನ, ಜೀವನ, ಶಬ್ದಮಣಿ ಈ 4 ಗ್ರಂಥಗಳನ್ನು ಹಿಂದಿಯಲ್ಲಿ ಭಾಷಾಂತರ ಮಾಡಲಾಗಿದೆ. ಭಾಷಾಂತರ ಮಾಡಿದ ಭಾಷಾಂತರಕಾರರಿಗೆ ಹಾಗೂ ಈ ಗ್ರಂಥಗಳ ಮುದ್ರಣ ಸೇವೆ ನಡೆಸಿಕೊಟ್ಟಂಥ ಸನ್ಮಾನ ಶ್ರೀ ಬಸನಗೌಡ ಯತ್ನಾಳ್ ಅವರಿಗೆ ಹಾಗೂ ಮುದ್ರಣ ಸೇವೆ ಮಾಡಿದವರಿಗೆ ಧನ್ಯವಾದಗಳು. ಇನ್ನೂ ಕೆಲವು ಪುಸ್ತಕಗಳು ಬಿಡುಗಡೆ ಆಗಲಿವೆ. ಯುವಕರು, ದೇಶ ಸೇವೆ, ದೇವನೊಲವೇ, ಸುಜ್ಞಾನ ಸಂಪತ್ತು ಸಿದ್ದಣ್ಣ ಲಂಗೋಟಿಯವರು ಬರೆದಿದ್ದಾರೆ. ಮಹತ್ಸಂಗ, ಪ್ರವಚನಗುಚ್ಛ, ಅಧ್ಯಾತ್ಮ ಜೀವನ ಇವು ಸಿದ್ಧ ಶಿಶುವರು ರಚಿಸಿದ್ದು. ಶತಮಾನದ ಸಂತನಿಗೆ ಶತಕೋಟಿ ನಮನ ಏಳಗಂಟಿ ಸರ್ ಅವರು ರಚಿಸಿದ್ದಾರೆ. ಸವಿನಿಡಿಗಳು ಪೂಜ್ಯ ಶ್ರೀ ಸಂಗಮದೇವರು ರಚಿಸಿದ್ದಾರೆ. ಶ್ರದ್ಧೆ ಶಾಂತಿ ಈಶ್ವರ ಬಸವರೆಡ್ಡಿಯವರು ಮುದ್ರಣ ಸೇವೆ ಮಾಡಿದ್ದಾರೆ. ಧರ್ಮಾಮೃತ, ಜ್ಞಾನಬಿಂದು ಪೂಜ್ಯ ಶ್ರೀ ಡಾಕ್ಟರ್ ಅಮೃತಾನಂದ ಸ್ವಾಮಿ ರಚಿಸಿದ್ದಾರೆ. ಈ ಎಲ್ಲ ಗ್ರಂಥಗಳು ಈಗ ಪರಮ ಪೂಜ್ಯ ಸುತ್ತೂರು ಜಗದ್ಗುರು ಆದಿಯಾಗಿ ಎಲ್ಲ ಪೂಜ್ಯರ ಅಮೃತಸ್ಥರಾಗುವ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯಮಾರಿಂದ ಬಿಡುಗಡೆ ಆಗಿದ್ದು ಈ ಆಶ್ರಮದ ಇತಿಹಾಸದಲ್ಲಿ ಒಂದು ದಾಖಲೆ ಆಗತಕ್ಕಂಥ ಸಂಗತಿ ಅಂತ ಹೇಳಕ್ಕೆ ಬಹಳ ಸಂತೋಷವಾಗ್ತದೆ. ಈ ಎಲ್ಲ ಪುಸ್ತಕಗಳು